ಹೆಗ್ಗೆರೆಯಲ್ಲಿ ಇರ್ತಕ್ಕಂಥ ಸುಮಂಗಳ ಮತ್ತು ಕುಮಾರ್ ಅವ್ರ ಮನೆಗೆ ಬಂದಿದ್ದೀವಿ ಇವತ್ತು. ಬನ್ನಿ ಹೋಗೋಣ. ಡೆಮೋ ಕೊಡೋಕ್ಕೋಸ್ಕರ ಬಂದಿದ್ದೀವಿ. ಒಳಗೆ ಹೋಗೋಣ ಬನ್ನಿ. ನಡೀರಿ ಒಳಗೆ ನಡಿ. 369 ಸರ್? 369. ಕೈ ಕೊಡು. ಗಾಡಿ ಇದೆ. ನಮಸ್ತೆ ಮೇಡಮ್. ಲೈಟ್ ಹಾಕಿ ಮೇಡಮ್, ಲೈಟ್ ಹಾಕಿ. ಇವತ್ತು ಯಾಕೋ ಜಾಸ್ತಿ ಹೂವು ಏರಿಸಿಲ್ಲ. ದಿನ ಇಷ್ಟು ರಾಶಿ ಹೂವು ಏರಿಸ್ತಿದ್ರು, ಇವತ್ತು ಏರಿಸಿಲ್ಲ, ಯಾಕೋ ಗೊತ್ತಿಲ್ಲ. ಲೈಟ್ ಆನ್ ಮಾಡ್ತಿದ್ದೆ ಅಡುಗೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಸರ್, ಇದು ಬಂದು ಎಕ್ಸ್ಪ್ಲೇನ್ ಮಾಡಿಬಿಡಿ. ಚೇಂಜ್ ಮಾಡ್ಕೋಬೋದು. ಐ ಬೇಕಂದ್ರೆ ಐ ಇಟ್ಕೋಬೋದು ಸರ್. ಇದು ನಿಮಗೆ ಬ್ಲಡ್ ಯಾವ ಥರ ಪ್ಯೂರಿಫೈ ಆಗುತ್ತೆ ಅನ್ನೋದಕ್ಕೋಸ್ಕರ ಲಿಂಕ್ ಆಗಿರುತ್ತೆ. ಇದು ಬಟನ್ ಯಾವುದು ಪರ್ಸ್ ಮಾಡಿದ್ದೀರಾ? ಬೆಲ್ಟ್ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ಮತ್ತೆ ಇವಾಗ ಮ್ಯಾಟ್ ಬಂತಂತ ಮ್ಯಾಟ್ ಪರ್ಚೇಸ್ ಆಫ್ ಮಾಡ್ಕೋಬೋದು. ಬೇಡ ಅಂದರೆ ಆಫ್ ಮಾಡ್ಕೋಬೋದು. ಅದು ಬ್ಲಿಂಕ್ ಆಗ್ತಿದ್ರೆ ಆನ್ ಆಗಿದೆ ಅಂತ. ಇಲ್ಲಿ ಇದೆಯಲ್ಲ ಬ್ಲಡ್ ಪ್ಯೂರಿಫಿಕೇಶನ್ ಅದು ತಗೋಬೇಕಾದ್ರೆ ಇದು ಆನ್ ಅಲ್ಲಿ ಇರಬೇಕು. ಆನ್ ಇಲ್ಲ ಅಂತ ಇವಾಗ ಆನ್ ಇದೆಯಾ? ಅದು ಆನ್ ಇದೆ. ಈಗ ಬ್ಲಿಂಕ್ ಆಗ್ತಾ ಆನ್ ಇದೆ. ಇದು ಬೇಕಂದ್ರೆ ನೀವು ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ತೆಗಿಬೋದು. ಆಯಿತಾ? ಆಫ್ ಆಗುತ್ತೆ. ನಿಮ್ಗೆ ಬೇಡ ಅಂದರೆ
ಬೇಕಂದ್ರೆ ಆನ್ ಮಾಡ್ಕೋಬೋದು. ಲಾಂಗ್ ಪ್ರೆಸ್ ಮಾಡಬೇಕು. ಇದು ಲಾಂಗ್ ಪ್ರೆಸ್ ಮಾಡಿದ್ರೆ ಇಲ್ಲಿ ನೀವು ಮಾಮೂಲಿ ಅಲ್ಲಿ ನೋಡ್ತಾ ಇದ್ರಲ್ಲಿ ಇದು ವರ್ಕ್ ಆಗ್ತಾ ಇರೋದು ಹೆಂಗೆ ಗೊತ್ತಾಗ್ತೈತಿ? ಯಾವ್ದು ಸರ್? ಇದು ಮಂಡಿ. ಇದು ಮೊಣಕಾಲತ್ತು. ಮೂಲಕ ನಿಮಗೆ ಗೊತ್ತಾಗುತ್ತೆ. ಪರ್ಸನಲ್ ಪ್ರಾಬ್ಲಮ್ಸ್ಗೆ ಅಂತೂ ಪಕ್ಕ ತಗೋಬೇಕು ಸರ್. ಇದು ನೀವು ಹೆಂಗೆ ತಗೊಳ್ತಾ ಇದ್ರಿ ಅಲ್ಲಿ ಹಂಗೆ ಕಂಟಿನ್ಯೂ ಮಾಡಿ. ಮಲಗಬೇಕಾದ್ರೆ ಪೊಸಿಷನ್ ಮಾತ್ರ ಸ್ವಲ್ಪ ಚೆಕ್ ಮಾಡ್ಕೊಂಡು ಮಲ್ಕೊಳ್ಳಿ ಸೀದಾ. ನೆಕ್ಗೆ, ಸೊಂಟಿಗೆ, ಮಂಡಿಗೆ. ಹಾಂ, ಅಲೈನ್ಮೆಂಟ್ ಕರೆಕ್ಟ್. ಹಾಂ, ಇದು ಇದರ ಸೆಂಟ್ರ್ ಇಲ್ಲ ಈ ಸೆಂಟ್ ಅದೇ ಸ್ವಲ್ಪ ಕೆಳಗೆ ಸ್ವಲ್ಪ ಮೇಲೆ. ಅದು ಏನು ಮಾಡೋಕ್ಕಾಗಲ್ಲ, ಅದು ಮೆಜರ್ಮೆಂಟ್ ಪ್ರಕಾರ ಹಂಗೆ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್. ಹಾಂ ಪ್ರಭು ಸರ್, ನೀವಿದು ಕೈ ಕಾಲು ಇಟ್ಕೊಂಡಿರೋದು. ಅವರೆಲ್ಲೂ ಬ್ಯುಸಿ ಆಗ್ಬಿಟ್ಟವ್ರೆ ಸರ್. ಹೇಳ್ಬಿಟ್ಟು ಬಂದೆ ಸರ್ ಮೆತ್ತಿಗೆ. ಎಲ್ಲ ಇದೆ. ಹೌದಾ? ಅಲ್ಲಿ ಯಾರಿಲ್ಲಲ್ಲ, ನಾವು ಹೇಳಿದ್ವಿ ಬನ್ನಿ ಸರ್ ಪ್ರಭು ಸರ್ ಅಂತ. ಬಂದಿದ್ದಾರೆ? ಇಲ್ಲ, ಅವ್ರು ಬರ್ತೀನಿ ಅಂದರು. ಅಲ್ಲ, ನಾನು ಹಿಂದೆ ಹೇಳಿದ್ದೆ ಬಂದ್ಮೇಲೆ ಫೋನ್ ಮಾಡಿ ಅಂತಂದ್ರು. ಮತ್ತು ನೀವು ಹೇಳ್ತಿರಲ್ಲ, ಹೇಳಿದ್ದೆ ನಾನು. ಇದು ಬೆಡ್ ಜೊತೆಗೆ ಬರುತ್ತಾ? ಬರ್ತೈತೆಲ್ಲ ಗೊತ್ತಿಲ್ಲ, ನಾನು ಕೇಳಿದ್ದೆ. ಇಲ್ಲ, ಬರುತ್ತೆ. ಬರ್ತಾ ಇರ್ಬೇಕಾದ್ರೆ ಫಸ್ಟ್ ಬಂದಾಗ ತೆಗೆದಿರ್ತದೆ. ಇವತ್ತಿಂದ ಫಸ್ಟ್ ಬರ್ಬೇಕಾದ್ರೆ ನಮಸ್ತೆ ಮೇಡಮ್. ನಮಸ್ತೆ. ಸರ್ಜನ್ಗೆ ಬರೋಕ್ಕೆ ಕಾರಣ ಏನು ಮೇಡಮ್? ಸರ್ಜನ್ಗೆ ಬರೋಕ್ಕೆ ಕಾರಣ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಿತ್ತು. ಬಂದ್ಬಿಟ್ಟು ನನಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡೆ. ಸರ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಈ ಥರ ಅಂತ. ಸರಿ ನೋಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅವತ್ತೇ ಬಂದಿನೇ ಟ್ರೀಟ್ಮೆಂಟ್ ತೊಗೊಂಡ್ವಿ. ಚೆನ್ನಾಗಿ ಅನ್ನಿಸ್ತು. ಮ್ಯಾಟು ಕೂಡ ಪರ್ಚೇಸ್ ಮಾಡಿದ್ವಿ. ಹೌದು, ಮ್ಯಾಟು ಪರ್ಚೇಸ್ ಮಾಡೋಕ್ಕೆ ಅದೆಲ್ಲ ಸ್ಟಡಿ ಮಾಡಿದ್ವಿ, ನೋಡಿದ್ವಿ. ಆಮೇಲೆ ನೀವು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರಿ ಬ್ಲಡ್ ಯಾವ ಥರ ಪ್ಯೂರಿಫೈ ಆಗುತ್ತೆ ಅಂತ. ಸೊ ಅದೆಲ್ಲ ನೋಡ್ಬಿಟ್ಟು ಇಂಪ್ರೆಸ್ ಆಗಿ ತಗೊಂಡಿದ್ದೀವಿ. ಸರ್ ಬಂದು, ದೀಪಕ್ ಸರ್ ಬಂದು ತೋರಿಸಿದ್ಮೇಲೆ ನಿಮಗೆ ಇಂಪ್ರೆಸ್ ಆಗಿದೆ ಅಲ್ವಾ? ಯಾವ ಥರ ಬ್ಲಡ್ ಪ್ಯೂರಿಫೈ ಆಗುತ್ತೆ, ಇದರಿಂದ ಪ್ರಯೋಜನ ಏನಿದೆ ಮ್ಯಾಟಿಂದ ಅಲ್ವಾ? ಬೆಲ್ಟೇ ಸಾಕಾಗಿತ್ತಲ್ವ ಮ್ಯಾಟ್ ತಗೊಳ್ಳೋಕೆ ಕಾರಣ? ನಮಗೆ ಇದು ಪ್ರೊಸೀಜರ್ ಇದರಲ್ಲಿ ಗೊತ್ತಿದ್ದಿದ್ರೆ ನಾವು ಬೆಲ್ಟಿಗೆ ಹೋಗ್ತಿರ್ಲಿಲ್ಲ, ಇದಕ್ಕೆ ಬಂದ್ಬಿಡ್ತೀವಿ. ಅಂದ್ರೆ ಗೊತ್ತಿರಲಿಲ್ಲ ಅವಾಗ, ಹೇಳಿಲ್ಲ, ನಿಮ್ಮ ಕಡೆಯಿಂದ ಬರಲಿಲ್ಲ ಫಸ್ಟ್ ನೀವು ಬೆಲ್ಟನ್ನ ಲಾಂಚ್ ಮಾಡಿ ಅದನ್ನ ಸೇಲ್ ಮಾಡಿದ್ರಿ. ನೆಕ್ಸ್ಟ್ ಇದು ಬಂತಲ್ವಾ? ಮುಂದೆ ಏನು ಬಿಡ್ತೀರೋ ಗೊತ್ತಿಲ್ಲ. ಸದ್ಯಕ್ಕೆ ಇದರಿಂದ ತುಂಬಾ ಬೆನಿಫಿಟ್ ಇದೆ. ಯಾವ ಥರ ಬ್ಲಡ್ ಪ್ಯೂರಿಫೈ ಆಗುತ್ತೆ ಅನ್ನೋದು, ಬಟ್ ಇನ್ನೊಬ್ರು ಬಂದು ಕೇಳಿದಾಗ ಕೂಡ ನಾವು ಹೇಳ್ಬೋದು ಅಲ್ವಾ? ಹೇಳ್ಬೋದು. ತುಂಬಾ ಬೆನಿಫಿಟ್ ಇದೆ ಇದರಿಂದ. ಇದನ್ನ ಟೆಕ್ನಾಲಜಿ ನಮ್ಮ ಹುಡುಗರಿಗೂ ಕಳಿಸಿದೆ. ಹೌ ಇಟ್ ಈಸ್ ವರ್ಕಿಂಗ್ ಅಂತ ಡೌನ್ಲೋಡ್ ಮಾಡಿ ಅವ್ರಿಗೂ ಕೊಟ್ಟಿದ್ದೀವಿ. ಪ್ರೇಮ್ ಸರ್ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದು ಅಂತ ಕಳಿಸಿದ್ದೀನಿ. ಇಟ್ ಇಸ್ ನಾಟ್ ಎ ETS ಸಂಬಂಧ. ETS ಅಂತ ಸ್ಪೆಷಲ್ ಇದೆ. 3H ಮೆಟಲ್ ಸ್ಪೆಷಲ್ ಇದೆ ಅಲ್ವಾ ಸರ್? ETS ಅಲ್ಲ, ಬೇರೆ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ ನಮ್ಮ ಇಂಡಕ್ಷನ್ ಸ್ಟೋವ್ ಇದೆಲ್ಲ ಆ ಥೆರಮ್ ಮೇಲೆ ಇದು ವರ್ಕ್ ಆಗ್ತದೆ. ಮತ್ತೆ ಇದರಲ್ಲಿ ಏನಂದ್ರೆ ಬ್ಲಡ್ ಪ್ಯೂರಿಫೈ ಎಲ್ಲೆಲ್ಲ ಆಗುತ್ತೆ ಅನ್ನೋದು ಕೂಡ ತೋರಿಸ್ತಾರಲ್ವಾ? ಕತ್ತು, ಸೊಂಟ, ಆಮೇಲೆ ಮಂಡಿ ಹತ್ರ. ಆಮೇಲೆ ನಿಮಗೆ ಇಲ್ಲಿ ಬಂದು ಪೈಲ್ ಸಮಸ್ಯೆ ಯಾವ ಥರ ನಿವಾರಣೆ ಆಗುತ್ತೆ, ಇಲ್ಲಿ ಕೂತ್ಕೊಳ್ಳೋದು ಸಿಟ್ಟಿಂಗ್ ಥೆರಪಿ ತಗೊಳ್ಳೋದ್ರಿಂದ ಪೈಲ್ ಸಮಸ್ಯೆ ಯಾವ ಥರ ನಿವಾರಣೆ ಆಗುತ್ತೆ ಅನ್ನೋದು ಕೂಡ ಅಲ್ಲಿ ಕೂತ್ಕೊಂಡಾಗ ನಿಮಗೆ ಪೈಲ್ಸ್ ಕೂಡ, ಯಾಕಂದ್ರೆ ಆ ರೇಸ್ ಅನ್ನೋದು ನಿಮಗೆ ಡೈರೆಕ್ಟ್ ಬಾಡಿಗೆ ಹೋಗುತ್ತೆ, ಅದರಿಂದ ಪೈಲ್ ಸಮಸ್ಯೆ ನಿವಾರಣೆ ಆಗುತ್ತೆ. ಹೆಣ್ಮಕ್ಳಿಗೆ ಗರ್ಭದ ಕೋಶದಲ್ಲಿ ತುಂಬಾ ಪ್ರಾಬ್ಲಮ್ ಇರುತ್ತೆ, ಅದು ಕೂಡ ನಿವಾರಣೆ ಆಗುತ್ತೆ. ಅದು ಸಪ್ರೇಟ್ ಸಿಟ್ಟಿಂಗ್ ಥೆರಪಿ ತಗೊಳ್ಳೋದ್ರಿಂದ ನಿಮಗೆ ಗರ್ಭದ ಕೋಶದಲ್ಲಿ ಯಾವುದು ಪ್ರಾಬ್ಲಮ್ ಬರೋದಿಲ್ಲ. ಚೆನ್ನಾಗಿದೆ ಸರ್. ಟೋಟಲಿ 3H ಮ್ಯಾಟ್ ಬಗ್ಗೆ, 3H ಬೆಲ್ಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? 3H 3H ಏನ್ ಹೇಳಕ್ ಇಷ್ಟಪಡ್ತೀರಾ? 3H is ಹೆಲ್ತ್ ಬಗ್ಗೆ, ಹೆಲ್ತ್ ಹೀಲ್ ಅಂಡ್ ಹಬ್. ಚೆನ್ನಾಗಿದೆ, ಎಂಜಾಯ್ ಮಾಡೋಣ. ವೆಯ್ಟ್ ಕೂಡ ಕಡಿಮೆ ಆಗಿದೆ
ರಿಡಕ್ಷನ್ ಆಗಿದೆ. ಎಷ್ಟು ವೇಟ್ ಕಮ್ಮಿ ಆಗಿದೆ ಮೇಡಮ್? ನಂದು ತುಂಬಾ ಏನಾಗಿಲ್ಲ, 1.5 kg ಆಗಿದೆ ನಂದು. 1.5 kg. ಅದಕ್ಕೆ ಮತ್ತೆ ಬಾಡಿ ತುಂಬಾ ಲೈಟ್ ಅನ್ಸುತ್ತೆ, ಆಕ್ಟಿವ್ ಆಗಿ Flexible ಅನ್ಸುತ್ತೆ. ಕೆಲಸ ಮಾಡ್ಕೊಂಡಿದ್ದೀವಿ ಈಗ. ಅಂದ್ರೆ ಸಮ್ಮರ್ ಅಲ್ಲಿ ಆಕ್ಚುಲಿ ಸಮ್ಮರ್ ಅಲ್ಲಿ ಮೈ ಭಾರ ಲೇಸಿನೆಸ್ ತುಂಬಾ ಇರುತ್ತೆ. ಏನಾದ್ರು ಸ್ವಲ್ಪ ತಿಂದ್ಬಿಟ್ರೆ ಹಂಗೆ ನಿದ್ದೆ ಮಾಡೋಣ ಅನಿಸ್ತಾ ಇರುತ್ತೆ ಆ ಬಿಸಿಲಿಗೆ. ಬಟ್ ಈ ಟ್ರೀಟ್ಮೆಂಟ್ ನಾವು ಕರೆಕ್ಟ್ ಆಗಿ ಸಮ್ಮರ್ ಟೈಮ್ ಅವಾಗಲೇ ಸ್ಟಾರ್ಟ್ ಮಾಡಿದ್ವಿ. ಬಟ್ ಈ ಸರಿ ನಮ್ಗೆ ಎಷ್ಟು ಅನುಭವಿಸಿದ್ದಾರೆ ಬೆಂಗಳೂರು ಜನ. ಈ ವರ್ಷ ಇದಷ್ಟು ಬಿಸಿಲು ಶೆಕೆ ಯಾವಾಗೂ ಇರಲಿಲ್ಲ. ಬಟ್ ನಾವು ಅಲ್ಲಿ ಬಂದಿರೋದ್ರಿಂದ ನಮ್ಗೆ ಅದು ಅಷ್ಟು ಅನ್ಸಿಲ್ಲ. ಅಲ್ಲಿ ಬಂದು ನಾವು ಹೀಟ್ ಥೆರಪಿ ತಗೊಂಡ್ರು ಕೂಡ ನಮ್ಗೆ ಹಂಗೆ ಏನೋ ಸೈಡ್ ಎಫೆಕ್ಟ್ಸ್ ಆಗಲಿ ಆ ಥರದ್ದು ಏನೂ ಆಗಿಲ್ಲ. ಬಟ್ ಬಾಡಿ ಎಲ್ಲ ಲೈಟ್ ಅನ್ಸುತ್ತಾ ಇತ್ತು, ಮತ್ತೆ ಆಕ್ಟಿವ್ ಆಗಿ ಎಲ್ಲ ಮನೆ ಕೆಲಸ ಊಟನೂ ಚೆನ್ನಾಗಿ ಥೆರಪಿ ತಗೊಳ್ಳೋದ್ರಿಂದ ಉತ್ಸಾಹ ಜಾಸ್ತಿ ಆಗುತ್ತೆ, ನಿದ್ದೆ ಬರುತ್ತೆ. 11 ಗಂಟೆ ಆದ್ರೂ ನಿದ್ದೆ ಬರ್ತದೆ. ಈಗ 9:00ವರೆಗೆ. ಸರ್ ಕೆಲವರು ಇನ್ನೂ ಕನ್ಫ್ಯೂಸ್ ಎಲ್ಲ ಇದ್ದಾರೆ ಸರ್. ಮ್ಯಾಟ್ ಇಷ್ಟೊಂದು ಕೊಡ್ಬೇಕಾ, ನಾವು 73 ಕೊಡ್ಬೇಕಾ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸುಮಾರು ಜನ ಇಷ್ಟ ಇದೆ, ಬಟ್ ತಗೋಬೇಕಲ್ಲ, 73,000 ಕೊಟ್ಟು ತಗೋಬೇಕಲ್ವಾ ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ. ಸುಮಾರು ಜನಕ್ಕೆ ಇಷ್ಟ ಇದೆ, ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಥೆರಪಿನಲ್ಲೂ ಬಹಳ ಜನ ಕೇಳಿದ್ದಾರೆ, ಸರ್ ಹೆಂಗೆ ಏನು ನಿಮ್ಮ ಅನುಭವ ಹೇಳಿ ಅಂತ. ನಾನು ಹೇಳಿದ್ದೀನಿ, ಎಲ್ಲ ಅನುಭವ ಹೇಳಿದ್ದೀನಿ. ನಾವೇನೋ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀವಿ, ಬಟ್ ನಾವು ಹೇಳಿದ್ದನ್ನ ನೀವು ಮನನ ಮಾಡಿಕೊಂಡು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ನೋಡಿ, ನಿಮ್ಮ ಹೆಲ್ತ್ ಬಗ್ಗೆ ಇಂಪಾರ್ಟೆಂಟು, ನಿಮ್ಮ ತಗೊಳಕ್ಕಾಗದಿದ್ರೆ ಬಿಡಬೇಡಿ, ಸೆಂಟರ್ನಲ್ಲೇ ಬಂದು ತಗೊಳ್ಳಿ ಅಂತಲೂ ಹೇಳಿದ್ದೀನಿ. ಸರ್ ಕೂಡ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಅವರು ಕೇಳಿದ್ದಾರೆ, EMI ಬರೀ 3 ಹೇಳ್ತಾರೆ, ಇನ್ನೊಂದು ಸ್ವಲ್ಪ ಏನಾದರೂ ಕೊಡ್ಸಕ್ಕೆ ಚಾನ್ಸ್ ಇದೆ, ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಪ್ರೇಮ್ ಸರ್ ಈಗ ಮಾತಾಡಿ ಅಂತಂದ್ರು. ಫಸ್ಟ್ ನಮ್ಮ ಮನೆಗೆ ಬರಲಿ ಅಮ್ಮ, ನಾನು ಇನ್ನೊಂದು ಟೆಸ್ಟ್ ಮಾಡಿಸ್ಬೇಕು, ಅದಕ್ಕೆ ಪ್ರೇಮ್ ಕುಮಾರ್ ಅವ್ರು ಟೆಸ್ಟ್ ಮಾಡ್ಲಿಕ್ಕೆ ನಾನು ಎಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ. ನಾಳೆ ನಾನು ಇಲ್ಲಿ ಟೆಸ್ಟ್ ಮಾಡಿ ಆ ಟೆಸ್ಟ್ನಲ್ಲಿ ಓಕೆ ಆದಮೇಲೆ ನಾನು ಬೇರೆಯವರಿಗೆ ಹೇಳ್ತೀನಿ, ನನ್ನ ಅನುಭವನೇ ಹೇಳ್ತೀನಿ. ಇವತ್ತು ನಂದೇನೋ ಬೇರೆ ಬೇರೆ ಪ್ರೋಗ್ರಾಮ್ ಇರೋದಕ್ಕೆ ನಾನು ಇವತ್ತಿನ ಕರೆಸಲಿಲ್ಲ ನರ್ಸ್ನ. ಬ್ಲಡ್ ತೆಗಿಲಿಕ್ಕೆ ಯಾರು ಅಂತ ಅವ್ರು ತೆಗಿಯೋಕ್ಕಾಗಲ್ವಲ್ಲ. ನಾಳೆ ಬ್ಲಡ್ ತೆಗೆದು ನಂದೇನೋ ಒಂದು ಥಿಯರಿ ಇದೆ, ಆ ಥಿಯರಿನಲ್ಲಿ ಟೆಸ್ಟ್ ಮಾಡಿ ಓಕೆ ಆದಮೇಲೆ ನೀವೇನು ಹೇಳಿದ್ರೆ ನಿಮಗಿಂತ ಹೆಚ್ಚಿಗೆ ನಾವು ಹೇಳ್ಬೋದು. ಸ್ಟೋನ್ ವಾಟರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸ್ಟೋನ್ ವಾಟರ್ ನಮ್ಗೆ ನಿಜ ಹೇಳ್ಬೇಕು ಅಂದ್ರೆ ನಮ್ಗೆ ಅದ್ರದ್ದು ಅಂತ ಅನ್ಸಿಲ್ಲ. ಟಿವಿ ನೋಡ್ಬೇಕು ಅನಿಸ್ತಾ ಇರ್ಲಿಲ್ಲ. ಈಗೇನಿಲ್ಲ ಅಂತ ಏನಾಗಿಲ್ಲ. ಆಮೇಲೆ ವಿಷನ್ ಚೆನ್ನಾಗಿದೆ. ಅವತ್ತು ನಿಮ್ಮನ್ನು ಸೋಲಿಸಿದ್ನಲ್ಲ, ಸ್ಟೋನ್ ವಾಟರ್ ಹಾಕಿದ್ಮೇಲೆ ಕಣ್ಣಿಗೆ ನಾವೇ ಕಣ್ಣಿಗೆ ಹಾಕಿದ್ದು, ಆದ್ರೆ ನಮ್ಮನ್ನೇ ಸೋಲಿಸಿಲ್ಲ. ಅಷ್ಟು ಪವರ್ ಬಂದಿದೆ ಸ್ಟೋನ್ ವಾಟರ್ ಇಂದ. ಸ್ಟೋನ್ ವಾಟರ್ ಮೇಲೆ ರಾಟೆ ನೋಡಿದ್ರಲ್ಲ, ನಾನು ಸ್ಟಿಚ್ ಮಾಡ್ತಿರ್ತಾರೆ, ಯಾವಾಗ ಪೋಣಿಸ್ಬೇಕಾದ್ರೆ ಕಷ್ಟ ಆಗೋದು. ಇವಾಗ ಏನು ಸಿಂಪಲ್ ಆಗಿ ಪೋಣಿಸ್ತೀನಿ. ಅದು ನನಗೆ ಸ್ಟೋನ್ ವಾಟರ್ ಕಣ್ಣಿಗೆ ಯೂಸ್ ಆಗಿದೆ. ಇನ್ನು ಮಿಕ್ಕಿದ ಬಾಡಿದ ಹೆಂಗೋ ಗೊತ್ತಿಲ್ಲ. ಬಟ್ ಕೈಗೆ ಹಾಕ್ತಿದ್ರಲ್ಲ, ಕೈದು ಕಲೆ ಏನು ಬಂದಿಲ್ಲ, ಸುಟ್ಕೊಂಡದ್ದು. ತುಂಬಾ ಖುಷಿ ಆಗುತ್ತೆ ಸರ್, ಯಾಕೆಂದ್ರೆ ನಮ್ಮನ್ನ ಸೋಲ್ಸಿದ್ರಲ್ಲ ಸ್ಟೋನ್ ವಾಟರ್ ನಾವು ಹಾಕಿದ್ದಕ್ಕೆ ತುಂಬಾ ಖುಷಿ ಆಗುತ್ತೆ. ಎಫೆಕ್ಟ್ ಚೆನ್ನಾಗಿದೆ ಅಂತ ಹೇಳಿ. ಹೌದು ಸರ್, ಅದ ಎಫೆಕ್ಟ್ ಅದೇ ಗೊತ್ತಾಗುತ್ತೆ ಸರ್. ಹೌದು. ಅವ್ರಿಗೆ ಮಂಜು ಮೇಡಮ್ಗೆ ಗಾರ್ಮೆಂಟ್ಸಲ್ಲಿ ಎಷ್ಟೋ ವರ್ಷ ಎಕ್ಸ್ಪೀರಿಯನ್ಸು, ಅವ್ರಿಗೆ ಸೋಲ್ಸ್ಬಿಟ್ರಲ್ಲ ನೀವು. ಯಾಕಂದ್ರೆ 20 ವರ್ಷ 1 ಅವರ್ಗೆ ಸುಮಾರು ಸರಿ ನಾವು ಥ್ರೆಡ್ ಆಗ್ತಾನೆ ಇರ್ತೀವಿ, ಕಟ್ ಆಗ್ತಾನೆ ಇರುತ್ತೆ. ಆದ್ರೆ ನಮ್ಗೆ ಆಗಿಲ್ಲ. ನಾವ್ ಅಷ್ಟು ಫಾಸ್ಟ್ ಇದ್ರು ಕೂಡ ನಮ್ಗೆ ಆಗಿಲ್ಲ. ಬಟ್ ನಮ್ಗಿನ್ನ ನಾವಿನ್ನು ಹಿಂಗ್ ಹಿಡ್ಕೊಂಡಿದೀವಿ. ವಿತಿನ್ ಸೆಕೆಂಡ್ ಅಲ್ಲೇ ನೀವ್ ಹಾಕಿದೀರಾ ಅಂದ್ರೆ ಅದು ಸ್ಟೋನ್ ವಾಟರ್ ಎಫೆಕ್ಟ್ ಅಂತಾನೆ ಹೇಳ್ಬೋದು. ಅದು ಪ್ರಭಾವನೆ ಸರ್. 3H ಮ್ಯಾಟ್ Number 3H ಮ್ಯಾಟ್ Number 3H ಮ್ಯಾಟ್ Number 3H ಮ್ಯಾಟ್ Number 3H ಬೆಲ್ಟ್ Number 3H ಬೆಲ್ಟ್ Number 1 ಸ್ಟೋನ್ ವಾಟರ್ Number 1 ಸ್ಟೋನ್ ವಾಟರ್. ಥ್ಯಾಂಕ್ ಯು. ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಇದಕ್ಕೆ ಇನ್ವೆಸ್ಟ್ ಮಾಡೋದು ಏನು ವೇಸ್ಟ್ ಅನ್ಸಲ್ಲ. ಯಾಕಂದ್ರೆ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ. ನಮ್ಗೆ ಆರೋಗ್ಯವಾಗಿದ್ರೆ ನಾವು ಏನಾದ್ರೂ ಮಾಡ್ಬೋದು, ಏನಾದ್ರೂ ಸಾಧನೆ ಮಾಡ್ಬೋದು. ಈಗ ಸುಮ್ನೆ ಏನೋ ತಗೋತೀವಿ, ಈಗ ಫಾರ್ ಎಕ್ಸಾಂಪಲ್ ಏನೋ ಗೋಲ್ಡ್ ತಗೋತೀವಿ, ಸೀರೆಗಳಿಗೆ ಎಷ್ಟೊಂದೆಲ್ಲ ದುಡ್ಡು ಹಾಕ್ತಿವಿ, ಅದನ್ನ ನಾವು ದಿನ ಯೂಸ್ ಮಾಡಲ್ಲ. ತಗೊಂಡೋಗಿ ಬೀರುನಲ್ಲಿ ಇಡ್ತೀವಿ, ಅದ್ ಯಾವತ್ತೋ ಒಂದಿನ ಫಂಕ್ಷನ್ ಅಲ್ಲಿ ಹಾಕೋತೀವಿ. ಇದ್ ನೋಡಿ, ತಗೊಂಡ್ರೆ ಮನೆ ಮಂದಿ ಎಲ್ಲ ದಿನ ಉಪಯೋಗಿಸ್ಕೋಬಹುದು. ಮನೆ ಮಂದಿ ಇದೆಲ್ಲ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಅದು ನನ್ನ ಅನಿಸಿಕೆ. ಇನ್ನೊಂದೇನ್ ಗೊತ್ತಾ, ನಮ್ಮ ಮಂಡಿ ನೋವು ಡಾಕ್ಟರ್ ಹತ್ರ ಹೋಗ್ತೀವಿ, ಕತ್ ನೋವು ಹೋಗ್ತೀವಿ, ಕಾಲ್ ನೋವು ಹೋಗ್ತೀವಿ, ಪೈಲ್ ಸಮಸ್ಯೆ ಇದ್ರು ಎಲ್ಲಾ ಇದ್ರಲ್ಲಿ ಬೆನಿಫಿಟ್ ಇದೆ ಅಂದಾಗ ನಾವ್ ಯಾಕೆ ತಗೋಬಾರ್ದಲ್ವಾ? ಒಂದೇ ವಸ್ತುವಿನಿಂದ ಸಂಪೂರ್ಣ ಹೌದು ಸಿಗುತ್ತೆ. ಮಲ್ಟಿಪಲ್ ಯೂಸ್ ಕಾಲ್ ನೋವು ಕೂಡ ಕಡಿಮೆ ಆಗಿದೆ. ನಾವು ಬೆಲ್ಟ್ ತಗೊಂಡ್ಮೇಲೆ ಇದು ಲಾಂಚ್ ಮಾಡಿದ್ರಲ್ಲ, ಲಾಂಚ್ ಮಾಡ್ತಿದ್ದನ್ನು ನಾನು ಪ್ರೇಮ್ ಮೆಸೇಜ್ ಮಾಡಿದೆ, ಐ ಆಮ್ ಇಂಟ್ರೆಸ್ಟೆಡ್ ಬಟ್ ಐ ವಿಲ್ ಟೆಲ್ ಯು ಲೇಟರ್ ಆನ್, ಡಿಸ್ಕ್ಲೋಸ್ ಮಾಡಬೇಡಿ ಅಂತಲೇ ಹಾಕಿದೆ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಡಿಮ್ಯಾಂಡ್ ಹಾಕಿದ್ರೆ ಅದು ನೀನು ಏನು ಸಾಲ್ವ್ ಮಾಡಿಲ್ಲ, ಆದಷ್ಟು ಬೇಗ ಸಾಲ್ವ್ ಮಾಡಿ ಅಂತ ಕೇಳ್ತದೆ. ಅವತ್ತೇ ಯಾಕೆ ನಮ್ಮ ಮನೆಯವ್ರದ್ದೇನು ಒಪಿನಿಯನ್ ಕೇಳಿರಲಿಲ್ಲ. ಆಮೇಲೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಓಕೆ ಸರಿ ಇದೆ, ನೀವು ತಗೊಂಡೋಗಿ
ಡಿಸಿಷನ್. ಬಟ್ ನೀವು ಮಾತಾಡಬೇಡಿ, ನಾನು ಮಾತಾಡ್ತೇನೆ ಅಂತ ಹೇಳಿ ಅವ್ರು ಮುಂದೆ ಹೋದ್ರು. ಈಗ ಮನೆಗೆ ಬಂತು. ಮನೆಗೆ ಬಂದಿದೆ ಇವಾಗ 3 years ಮಾಡಿ. ಅದಕ್ಕೆ ನಿಮಗೆ ಥ್ಯಾಂಕ್ಸ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಪ್ರೇಮ್ ಸರ್. ಥ್ಯಾಂಕ್ ಯು. ನಮ್ಮ MD ಸರ್ಗೆ ಜೋರಾದ ಚಪ್ಪಾಳೆ. ನೀವು ನಿಮ್ಮನೆಗೆ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ MD ಸರ್ ಅಲ್ವಾ? ಅದಕ್ಕೋಸ್ಕರ ಇನ್ನೊಂದ್ಸರಿ ಜೋರಾಗೆ ಚಪ್ಪಾಳೆ ಹೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸಚಿನ್. ತೆಗಿದೆ ಸರ್. ನೀವು ಮಂಜು ಈ ಕಡೆ ನೋಡಿ. ನೋಡಿ ನಿಮ್ಮನ್ನ ಬಿಟ್ಟು ಇವರೆಲ್ಲ ತಿಂತಾವ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಿಸಿ ಮಾಡ್ಲಾ? ಪರೋಟ ಬಿಸಿ ಮಾಡೋದಾ? ಬಿಸಿ ಮಾಡಿ. ಬಿಸಿ ಮಾಡ್ಕೊಂಡು ಕೊಡ್ತೀನಿ. ಇಲ್ಲ ಸಾಕು ಬಿಡಿ ಮೇಡಮ್. ಇಲ್ಲ ನಿಮ್ಮ ಸಲುವಾಗಿನ ಬೆಳಗ್ಗೆ ನಮಗೂ ಪರೋಟ. ಅದೇ ಬೇಜಾರು. ನಾನು ಬೆಳಗ್ಗೆ ಟಿಫನ್ಗೆ ಇದೇ ಮಾಡಿದ್ದೆ, ಮಧ್ಯಾಹ್ನ 2 ನಿಮ್ಮ ಟೇಸ್ಟಿಗೆ ಅಂತ ಮತ್ತೆ 2 ಮಾಡಿದ್ದೆ. ಟೇಸ್ಟ್ ಮಾಡಿ. ಟೀನಾ ಕಾಫಿನಾ? ನಮಗೇನು ಬೇಡ. ಸರ್ ನಿಮಗೆ ಟೀ ಕಾಫಿ ಏನು ಬೇಡವಾ? ನಿಮಗೆ ಟೀ ಮಾಡಲಾ? ಸಾಕು ಮೇಡಮ್ ಇದು. ಕಾಫಿ ಅಲ್ಲ ಸ್ಪೆಷಲ್ ಮಾಡ್ತಾ ಇದ್ದೀನಿ. ಟೀ ಮಾಡಲಾ ಕಾಫಿ ಮಾಡಲಾ? ನಮ್ಗೆ ಬೇಕೇ ಬೇಕು ಕಾಫಿ ಟೈಮ್. ಇನ್ನೊಂದು ಅದು 20 ನಿಮಿಷ ನನ್ನ ಕಾಫಿ ಟೈಮ್. ಅವ್ರದ್ದು ಟೀ ಟೈಮ್ ಈಗ. ಯಾವುದು? ಯಾವುದಾದ್ರು ಅದು ವಿಡಿಯೋ ಲಿಂಕ್ ಮಾಡಿ ಶೇರ್ ಮಾಡಿ ಸರ್. ಹ್ಞೂ. ನನಗೇನು ಬೇಡ ಮೇಡಮ್. ನೋಡಿ ಪರೋಟ ನಮ್ದು ಹೆಂಗಿರುತ್ತೆ. ನೀವು ಸ್ಪೆಷಲ್ ಬಿಡಿ ಅದರಲ್ಲಿ. ನಮ್ದು ನೋಡಿ ಹೆಂಗಿರುತ್ತೆ. ನಿಮ್ಮ ಥರ ಇರಲ್ಲ, ನೀವು ಮಾಡಿದ ಥರ ಇರಲ್ಲ. ಏನು ಪರೋಟ ಇದು? ಹಾಲು ಹಾಲು ಆಲೂಗಡ್ಡೆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀನಿ. ಪೀಸು, ಆಲೂ ಮತ್ತು ಕ್ಯಾರೆಟ್, ಪನ್ನೀರ್. ಇದು ತೋತಾಪುರಿ ಮಾವಿನಕಾಯಿದು ಗೊಜ್ಜು. ಸ್ವೀಟಾ ಸರ್ ಮೇಡಮ್ ಇದು? ಸ್ವೀಟ್ ಎರಡೇ ಇರುತ್ತೆ. ಸ್ವೀಟು ಖಾರ ಅವಳಿಗೆ ಎಲ್ಲ ಚೆನ್ನಾಗಿದೆ. ಶಾವಿಗೆ ಬಂತು. ಈ ನೆಕ್ ಪಿಲ್ಲೋ ಯಾಕೆ ಲಾಂಚ್ ಮಾಡಿಲ್ಲ? ತುಂಬ ಚೆನ್ನಾಗಿದೆ. ಈ ಸಲನೇ ಮಾಡಬೇಕಾಗಿತ್ತು, ಆ ಬೆಲ್ಟ್ಗೋಸ್ಕರ ಡಿಲೇ ಆಗೋಯ್ತು. ಆದ್ರೂ ಇಷ್ಟೆಲ್ಲ ಇದ್ರೂ ಬೆಲ್ಟ್ ಡಿಮ್ಯಾಂಡ್ ಜಾಸ್ತಿ ಇದೆ. ಹೌದಾ? ಬೆಲ್ಟ್ ಇನ್ನೂ ಡಿಮ್ಯಾಂಡ್ ಬರ್ತಾ ಇದೆ. ಎಲ್ಲರಿಗೂ ಕೊಟ್ಟರೆ ಫಸ್ಟ್ ಇದು ಮಾಡಿದ್ರೆ ರಿಜಿಸ್ಟರ್ ಮಾಡಿದ್ರೆ ಎಲ್ಲರಿಗೂ ಇಶ್ಯೂ ಆಯ್ತಾ? ಹ್ಞೂ, ಎಲ್ಲ ಬಂದಿದೆ ಬೆಲ್ಟ್. ಇವತ್ತೂ ಸುಮಾರು ಎಷ್ಟು 10 ಪೀಸ್ ಬಂತು. ಹೌದಾ? ಸರ್, ಹಾಲು ಕುಡಿಯಲ್ವಾ? ನಮ್ಮ ಮನೇಲೆ ಒಂದು ಪೌಡರ್ ರೆಡಿ ಮಾಡಿದ್ವಿ ಅಂತ. ಬಾದಾಮಿ ಪೌಡರ್ ಮಾಡಿ, ಬಾದಾಮಿ, ವಾಲ್ನಟ್ಟು, ಫೂಲ್ ಮಕ್ಕಳ ಹಾಕ್ಬಿಟ್ಟು. ಏನು ಬೇಡ. ಹ್ಞೂ. ಅದೇ ನಿಮ್ಮ ಹತ್ರ ಕೇಳಿದ್ದು ಅವತ್ತು. ಕೆಲವೊಂದು ಸರಿ ನಿಮಗೆ ಬೇಜಾರಾಗಲ್ಲ ಮೇಡಮ್, ಇಷ್ಟು ದೊಡ್ಡ ಮನೇಲಿ ಇಬ್ಬರೇ ಇರೋದು.
ಅನ್ಸುತ್ತೆ ಯಾರನ್ನ ಬಂದ್ರೆ ಎಷ್ಟು ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ನಾವು ನೋಡಿ ಸೆಜುನೆ ಬಂದ್ರೆ 2-3 ತಾಸು 4 ತಾಸು ಇರ್ತೀವಿ. ಇವತ್ತು ನೀವು ಅಟ್ಲೀಸ್ಟ್ ಇನ್ನು 2 ತಾಸು ಇದ್ದು ಹೋಗ್ಬೇಕು ನಮ್ಮ ಮನೇಲಿ. ನೋಡಿ ನಾವು ದಿನ ಬಂದು ಎಷ್ಟೊತ್ತು ಇರ್ತೀವಿ ಅಲ್ಲಿ. ಊಟ ಮಾಡ್ಕೊಂಡು ಹೋಗ್ತೀರಾ ನಮ್ಮ ಮನೇಲಿ? ರಾತ್ರಿ ಊಟ ಮಾಡ್ಕೊಂಡು ಮಲ್ಕೊಂಡು ಬೆಳಿಗ್ಗೆ ಹೋಗ್ಬೋದು. ಹಂಗೂ ಮಾಡ್ಬೋದು. ಬೆಳಗ್ಗೆ ಇಲ್ಲಿಂದನೇ ಸೆಜನ್ಗೆ ಹೋಗ್ತೀವಿ. ಇಲ್ಲಿಂದನೇ ಸೀಸನ್ ಹೋದ ಸ್ವಲ್ಪ ಬಿಸಿ ಮಾಡ ಇನ್ನೊಂದು ಪೀಸ್ ನಿಮಗೆ ಇದು ತಿನ್ಬೇಕಿತ್ತು ಅದು ಮುಂಜುಕ್ಕೋಳಿ ಅದು ಬಿಸಿದ್ದು. ಯಾಕೆ ಸರ್ ನನ್ನ ಮೇಲ್ಕಂಡ ನಿಮಗೆ? ಯಾಕೆ ಯಾಕಂದ್ರೆ ನೀವು ಅಲ್ಲಿ ನಿಂತ್ಕೊಂಡಿದ್ದು ಬಹಳ ಹೊತ್ತು. ತುಂಬ ಅದಕ್ಕೆ ಸುಸ್ತ ಪರವಾಗಿಲ್ಲ ಪ್ರೇಮ್ ಸರ್ ಸ್ವೀಟ್ ತಿಂತಾ ಇದ್ದಾರೆ. ಇವತ್ತು ಕೊಟ್ಬಿಟ್ಟಿದ್ದೀರಾ ಬಲವಂತ ಬೆಲ್ಟ್ ಕೊಟ್ಮೇಲೆ 3 ದಿನಕ್ಕೆ ವಾರದಲ್ಲಿ 3 ದಿನ ಬರ್ತೀರಾ? ಇವಾಗ ಮ್ಯಾಟ್ ಕೊಟ್ಮೇಲೆ ಎಷ್ಟು ದಿನಕ್ಕೆ ಒಂದ್ಸರಿ ಬರ್ತೀರಾ? ಏ ಬರ್ತೀವಪ್ಪ, ನಮ್ಗೆ ಅಲ್ಲೆಲ್ಲ ಫ್ರೆಂಡ್ಸ್ ಆದಷ್ಟು ಸಿಗ್ತಾರೆ. ಮಧ್ಯಾಹ್ನ ಬರ್ತೀನಿ. ಏರೋಬಿಕ್ಕನ ಮಧ್ಯಾಹ್ನ ಆಗುತ್ತಲ್ಲ. ಬರ್ತೀನಿ. ಎಲ್ಲಿ ಬರೋಕ್ಕಾಗಲ್ಲ. ಮಧ್ಯಾಹ್ನ ಬರ್ತೀನಿ. ಅಲ್ಲ, ಇಲ್ಲ ನಮ್ಗೆ ಏರೋಬಿಕ್ಕಾಗುತ್ತಲ್ಲ ಫ್ರೆಂಡ್ಸ್ ಅಂದ್ರೆ ನೀವು ಫ್ರೆಂಡ್ ಎಲ್ಲ ಇದ್ದಾಗ ತುಂಬ ಖುಷಿಯಾಗುತ್ತೆ. ಇವ್ರು ಅಡ್ವಾನ್ಸ್ ಬಂದು ರಿಸರ್ವೇಶನ್ ಮಾಡಿಸ್ಕೊಂಡಿರ್ತಾರೆ. ನಾವು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಫಿಲ್ಮ್ ನೋಡ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಅಟ್ಲೀಸ್ಟ್ ನನಗೆ ಏನಾದ್ರು ಇಲ್ಲಿ ವರ್ಕ್ ಮಾಡ್ತಾ ಇದ್ರೆ ವರ್ಕ್ ಆಗುತ್ತೆ. ಇಲ್ಲ ಅಂತಂದ್ರೆ ಮಧ್ಯಾಹ್ನ ಬರ್ತೇನಲ್ಲ ಹಂಗೆ ಬಂದ್ಬಿಟ್ಟು ಇವತ್ತು ಈ ಪ್ರೋಗ್ರಾಮ್ ಇಲ್ಲ ಅಂದ್ರೆ ನಾನು ಅಲ್ಲಿಗೆ ಬಂದ್ಬಿಡ್ತಿದ್ದೆ ಬಂದ ತಕ್ಷಣ. ಅಲ್ಲಿ ಮಾಡೋದನ್ನ ಈಗ ಬಿಸಿ ಇರುತ್ತಲ್ಲ ನೀರು ಕುಡಿದ್ಬಿಟ್ಟು ಕುತ್ಕೊಂಡ್ಬಿಡ್ತೀನಿ. ನಮ್ಮ ಸರ್ ಕೆಲವೊಂದು ಅಡುಗೆಗಳು ಸಕ್ಕತ್ತ ಮಾಡ್ತಾರೆ. ಕೆಲವೊಂದು ಅಡುಗೆಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಸರ್ ಮಾಡ್ಕೊಂಬರ್ತಾರಲ್ಲ, ಹೌದು, ಅವರೇ ಮಾಡ್ಕೊಡ್ತಾರೆ. ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಚಟ್ನಿ ಚೆನ್ನಾಗಿ ಮಾಡ್ತಾರೆ, ಪೊಂಗಲ್ ಮಾಡ್ತಾರೆ ಚೆನ್ನಾಗಿ. ನಮ್ಮ ಮನೇಲಿ ಎಲ್ಲ ಐಟಮ್ ಆಲ್ಮೋಸ್ಟ್ ಚೆನ್ನಾಗಿ ಬದನೆಕಾಯಿ ಬಂದ್ಬಿಟ್ಟು ಯಾಕಂದ್ರೆ ತಿನ್ನೋದೆಲ್ಲ ಗೊತ್ತಿಲ್ಲ. ಇದಾಕಿ ಇದು ಸ್ವಲ್ಪ ಇಷ್ಟೇ. ಎಣ್ಗಾಯಿ ಮಾಡ್ತಾರೆ. ಎಣ್ಗಾಯಿ ಮಾಡ್ತಾರೆ, ಚೆನ್ನಾಗಿ ಮಾಡ್ಕೊತಾರೆ. ನಾನು ತಿನ್ನೋದಲ್ಲ, ಹಂಗೆ ಅದ್ರ ಟೇಸ್ಟ್ ಗೊತ್ತಾಗಲ್ಲ. ಸುಮ್ಮನೆ ಆ ರಸ ತಿಂತಿದ್ದೆ. ಸ್ವಲ್ಪ ಹಾಕೊಳ್ಳಿ ಶಾವಿಗೆ ಬಿಟ್ಟು ಸರ್ ಶಾವಿಗೆ ನಿಮ್ಗೋಸ್ಕರ ಮಾಡಿದೆ ನಾನು ಶಾವಿಗೆ ಬತ್ತು. ಮೇಡಮ್ ಸ್ವಲ್ಪ ಬೇರೆ ಹಾಕ್ಕೊಡ್ತೀನಿ. ಮಾಡ್ತಿದ್ರು ಅವರು. ಹ್ಞೂ ಆ ಬಾಕ್ಸ್ಗೆ ಹಾಕಿ ಹಾಕ್ಕೊಡ್ತೀನಿ. ಸ್ವಲ್ಪ ಹಾಕ್ತೀನಿ, ಸ್ವಲ್ಪ. ಬಾಕ್ಸ್ಗೆ ಅಲ್ಲ ಹಾಕ್ತೀನಿ, ಈಗ ಸ್ವಲ್ಪ ಇನ್ನು ಸ್ವಲ್ಪ ಹಾಕ್ಸ್ಕೊಡಿ. ಮೇಡಮ್ಗೆ ಹಾಕು ಮಕ್ಕಳು. ಇನ್ನು ಸ್ವಲ್ಪ ಹೊಟ್ಟೆ ತುಂಬ ಐತಲ್ಲ. ರಾತ್ರಿ ಊಟ ಮಾಡಿ ಊಟ ಮಾಡಿಸ್ಬೇಡಿ. ಇನ್ನೊಂದು ಸ್ವಲ್ಪ ಹಾಕಿ ಮೊಸರನ್ನ ಒಂದು ಮಾಡಿಬಿಡ್ಬೇಕು ಊಟ. ಎಷ್ಟೊತ್ತಲ್ಲ ಅನ್ನ ಚೆನ್ನಾಗಿರಲ್ಲ ಸಾಯಂಕಾಲ ಹೊತ್ತು. ಬೆಸ್ಟ್ ಶಾವಿಗೆ ಕೈ ತೊಳಿತೀರಾ? ಕೈದ ಇಡ್ಲಿ ಅದು ಇದು ಪರೋಟ ತಿನ್ನೋಕ್ಕೆ ಕೈ ತೊಳ್ಕೊಂಡು ಸ್ವಲ್ಪ ಪಾಯಸ ನಿಮಗೆ ಸರ್, ಪಾಯಸ ನಿಮಗೆ. ನಾನು ಆಗ್ಲೇ ಇಟ್ಟಿದ್ದೀನಿ, ಎಷ್ಟು ಕಷ್ಟಪಟ್ಟು ತಿಂದೆ ನಾನು. ಅದಕ್ಕೆ ಸ್ವಲ್ಪನೇ ಹಾಕಿದ್ದೆ. ಸ್ವಲ್ಪ ಹಾಕಿದ್ದಿಲ್ಲ. ಅದು ಬ್ರೌನ್ ಶುಗರ್ ಹಾಕಿದ್ದೀನಿ, ವೈಟ್ ಶುಗರ್ ಹಾಕಿಲ್ಲ ಮತ್ತೆ. ಆದಷ್ಟು ವೈಟ್ ಶುಗರ್ ಅವಾಯ್ಡ್ ಮಾಡಬೇಕು. ಕಾಫಿ ಟೀಗೆಲ್ಲ ಬೆಲ್ಲ, ಪಾಯಸಕ್ಕೂ ಬೆಲ್ಲ ಹಾಕ್ತದೆ. ಇವತ್ತು ಅಲ್ಲಿ ಹೋಗಿದ್ದೆಲ್ಲ ಬೆಲ್ಲದ್ದು ಗೋಧಿನಲ್ಲಿ ಮಾಡ್ತಾನೆ. ಅದು ವೀಟ್ ಮಿಲ್ಕ್ ಬಿಸ್ಕಿಟ್ ಅದು ನೋಡೋಣ ಸ್ಯಾಂಪಲ್ ತಗೊಂಡು. ಗೀತಾ ಮೇಡಮ್ ನವರೇಜ್ ಸರ್ ಬರ್ತಿದ್ದಾರೆ, ಅವ್ರು ತುಂಬ ಇಷ್ಟಪಡ್ತಾರೆ. ಹೌದಾ? ಇವತ್ತು ಬಂದಿಲ್ಲ ಅನಿಸುತ್ತೆ ಅಲ್ಲ? ಇವತ್ತು ಗೀತಾ ಮೇಡಮ್ ಬಂದ್ರೆ ನೀವು ಫೋನ್ ಮಾಡಿದ್ರು ಇಲ್ಲ. ನಾನು ಇವತ್ತು ಸ್ವಲ್ಪ ಬೇರೆ ಸರ್ ಫಸ್ಟ್ ಪೇಜ್ಗೆ ಬಂದಿದ್ರು. ಹಾಂ
ಫಸ್ಟ್ ಪೇಜ್ಗೆ ಬಂದ್ಬಿಟ್ರೆ ಫಸ್ಟ್ ಬ್ಯಾಚ್ಗೆ ಬಂದಿದ್ರು. ವಾಕ್ ಹೋಗ್ತಾರೆ, ವಾಕ್ ಮುಗಿಸ್ಕೊಂಡು ಅಲ್ಲಿ ಬಂದ್ಬಿಟ್ಟು ನಾನು ಮತ್ತೆ ಮಾಡ್ತಾ ಇದ್ದಲ್ಲ, ವಾಕ್ ಮುಗಿಸ್ಕೊಂಡು ಅಲ್ಲಿ ಬಂದು ನಂಬರ್ ಬರ್ಸ್ಕೊಂಡು ಇಲ್ಲಿಂದ ಬಂದು ಲಗೇಜ್ ತಗೊಂಡಿದ್ದೆ. 2ನೇ ಬ್ಯಾಚಿಗೆ ಜಾಯ್ನ್ ಆಗ್ತಿದ್ದೆ. ನೀವು ತಗೋಬೇಕಿತ್ತು. ಇರಲಿ ಅಂತ ತಗೊಳ್ಳಿ ಸರ್, ಇವಾಗಲೇ ಜೊತೆಲಿ ನೀವು ತಗೊಳ್ಳಿ. ನಾನು ನಮ್ಮ ಮನೆಯಲ್ಲಿ ಕೊಟ್ಕೊಂತೀನಿ. ಮೇಡಮ್ ಶನಿವಾರ ಸ್ವಲ್ಪ ಹೊತ್ತಾದ್ರೂ ಬಂದು ಹೋಗ್ಬೇಕು ನೀವು. ಎಷ್ಟೊತ್ತಿಗೆ? 10 ಗಂಟೆಗೆ. ಒಟ್ಟು ಸೆಷನ್ಗೆ ಬಂದರೆ ಆಯಿತು. ರೆಡಿ ಇದ್ದಾಗ ಫೋನ್ ಮಾಡ್ತೀವಿ, ಒಂದು 10 ನಿಮಿಷ ಬಂದು ಹೋಗ್ಬಿಡ್ತೀವಿ. ಏರ್ ಪ್ರೋಗ್ರಾಮ್ ಸ್ಯಾಟರ್ಡೆ ಸೆಂಡ್ ಆಫ್ ಇದೆ ಮ್ಯಾಟ್ಗೆ. ಬೇರೆ ಬಂದಿತ್ತು ಎಲ್ಲಿ ಮಾಡ್ತೀವಿ ಸರ್ ಬ್ರಾಂಚ್? ಸೆಂಡ್ ಆಫ್ ಮಾಡೋದು ಉಂಟು ಸರ್. ಮ್ಯಾಟ್ದು ಡೇಟ್ ಮುಗೀತಲ್ಲ, ನಿಮ್ಮ ಬ್ರಾಂಚ್ ಈ ಕಡೆ ಮತ್ತೆ ಬೇರೆ ಬೇರೆ ಎಲ್ಲಿದಾವೆ ಸರ್ ಇವು ಬೆಂಗಳೂರಲ್ಲಿ? ಯಾಕಂದ್ರೆ ನನ್ನ ಫ್ರೆಂಡ್ ಭಾಳ ಕೇಳ್ತಾರೆ, ಹತ್ರ ಇದೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಬೆಂಗಳೂರಲ್ಲಿ ಕಮ್ಮಿ ಇದೆ ಸರ್, ಬೆಂಗಳೂರು ಔಟ್ಸೈಡ್. ಇಲ್ಲಿ ಇದೇ ಥರ ಕೇರಳನು ಇದೇ ಥರನೂ ಮಾಡ್ತಾರೆ ಸರ್. ಕೇರಳ ಅಂತ ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಲೋಕಲ್ ಸರ್ ಅದು ತಮಿಳ್ನಾಡು. ಹೌದು. ಇವತ್ತು ಯಾರು ಹೇಳ್ತಾ ಇದ್ದೆ, ಇಲ್ಲ ಕೇರಳ ಅಂತ ಒಂದಿತ್ತಲ್ಲ, ಹೌದು ನಾನು ಕೇಳಿದ್ದೀನಿ, ಬಟ್ ಹೆಂಗೋ ಗೊತ್ತಿಲ್ಲ, ಇದೇ ಟೈಪ್ ಅಂತ ಹೇಳ್ತಾರೆ. ನೋ ಐಡಿಯಾ. ಹಾಂ, ಸೆರಾಕೆರ. ಲಲಿತಾ ಹೇಳಿದೆ ಸೆರಾಕೆರ ಅಂದೆಲ್ಲ ಕೇರಳ ಅಂತ ಅಂದರು. ನಾನು ಇದೇ ಹೇಳ್ಬೋದು. ಅವರು ಸುಮಾರು ಕಡೆ ಅವರು ಮಾಡಿಬಿಟ್ರು. ಅವರ ಸೆಂಟರ್ ಹೆಚ್ಚಿಗಿದೆ ಅನಿಸುತ್ತೆ, ನಿಮ್ಮ ಸೆಂಟರ್ಗಳು ಇಲ್ಲ ಅನಿಸುತ್ತೆ. ಅವ್ರು ಮಾಡಿರೋದು ಬರೀ ಬಿಸ್ನೆಸ್ ಪರ್ಪಸ್ ಮಾಡಿರೋದಲ್ವ ಅದು. ಚೈನಾ ಬನ್ನಿ ಬನ್ನಿ. ಯಾಕೆ ಪರೋಟ ಬಿಸಿ ಮಾಡಲ್ಲ ಇನ್ನೊಂದು ಪೀಸ್? ಇಲ್ಲ, ಅಯ್ಯೋ ಇದೆ ಜಾಸ್ತಿ. ಪರವಾಗಿಲ್ಲ, ಮಾಡಿದ್ದೇನೆ. ಪರೋಟ ನಮ್ಗೆ ಚೆನ್ನಾಗಿದೆ ಇಷ್ಟ ಸರ್. ಪರೋಟ. ಪರೋಟ ಮಾಡ್ತಾರೆ. ನಿಮ್ಮ ಸೈಡ್ ಜೋನಿ ಬಂದಾಗಿಂದ ನಾನು ಪರೋಟನೇ ಮಾಡಿಲ್ಲ ಗೊತ್ತಾ. ನನಗೆ ಅದೇ ಟೈಮ್ ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ. ನಾನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕ್ತೀನಿ ಇದಕ್ಕೆ. ಆಲೂಗಡ್ಡೆ ಬೇಯಿಸ್ಕೋಬೇಕು, ಮತ್ತು ಮೆಂತ್ಯ ಸೊಪ್ಪು ಹಾಕ್ತೀನಿ ನಾನು ಇದಕ್ಕೆ. ಅದೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು. ಇವತ್ತು ಮಾಡಿದ್ದೀನಿ, 3 ತಿಂಗಳಲ್ಲಿ ಇವತ್ತು ಪರೋಟ ಮಾಡಿದ್ದೀನಿ. ನಾವು ಸಜ್ಜನ್ ಬಂದ್ಮೇಲೆ ಒಳ್ಳೆ ಅಡುಗೆನೇ ಮಾಡ್ಕೊಂತಿದ್ದಿಲ್ಲ ಬಿಡಿ. ಇಲ್ಲೇ ಟೈಮ್ ಹಾಂ ಸರ್, ಬರೀ ರೈಸ್ ಐಟಮೇ ಜಾಸ್ತಿ ಅದೇ ಒಂದು ಭಾನುವಾರ ಮನೆ ಕ್ಲೀನಿಂಗು, ಬಟ್ಟೆ ವಾಷಿಂಗು ಅದೆಲ್ಲ. ಸರ್ ನೋಡ್ತಾರೆ ಡೈಲಿ ರೈಸ್ ತಿಂದ್ರಿ ಸಣ್ಣ ಇದರ ಪ್ರೋಟೀನ್ಸ್ ಇದೆ ತಗೊಳ್ಳಿ, ಇದರಲ್ಲಿ ಏನಂತ ಇದಿಲ್ಲ. ಹೊಟ್ಟೆ ತುಂಬೋಯ್ತು ಮೇಡಮ್, ನಾನು ಇಷ್ಟೊತ್ತಿಗೆ ಯಾವತ್ತೂ ತಿನ್ನಲ್ಲ. ನಮ್ಮ ಮನೆಯವ್ರು ಡೈಲಿ ಮಾಡ್ತಾರೆ. ಅದಕ್ಕೆ ಮಧ್ಯಾಹ್ನ Daily ತಿಂದ್ರೆ ಬೇಕೇ ಇವತ್ತು ಅಂತ ಹೇಳಿದ್ದು ನಾನು. ಕಮ್ಮಿನೇ ತಿಂದಿದ್ದೀನಿ ಮಧ್ಯಾಹ್ನ. ಅಲ್ಲ, ನಾನು ಇದ್ದಿದ್ರೆ ಮಧ್ಯಾಹ್ನ ಊಟಕ್ಕೆ ಕರ್ಸ್ಬಿಡ್ತೀನಿ. ಸಾಕು ಸರ್. ರೊಟ್ಟಿ ಊಟ ಮಾಡಿಸ್ತಿದ್ವಿ. ಇವ್ರು ಇರ್ಲಿಲ್ಲ ಇವತ್ತು. ಇಲ್ಲ ಅಂದ್ರೆ ರೊಟ್ಟಿ, ಬದನೆಕಾಯಿ, ಎಣ್ಣೆಕಾಯಿ, ಚಟ್ನಿ. ಇವತ್ತು ಒಂದೈತೆ, ಮತ್ತು ನಾಳೆ ಒಂದೈತೆ. ನಾಳೆ ಹೋಗ್ಬೇಕಾದ್ರೆ ಅವರು ರಿಟೈರ್ಡ್. ನಾಳೆ ಒಂದೇ. ನಾನು 4 ದಿನದ ಅವ್ರ ಅಣ್ಣ ಅವ್ರ ಹೆಂಡತಿ ಬರ್ತಾರೆ, ಅವ್ರು ಬಿಸಿ. ಸರ್ ಇಲ್ಲೇ ಜಾಸ್ತಿ ಆಯ್ತು ಸರ್. ಯಾರು ಹೇಳಲ್ಲ. ಯಾರು ಹೇಳಲ್ಲ ಅಂತ ಅಲ್ಲ, ನಿಮಗೆ ನಾಳೆ ಬಂದು ಹೇಳ್ತಾರೆ, ಮೀಟಿಂಗ್ ಅಲ್ಲಿ ಪಕ್ಕ ಹೇಳ್ತಾರೆ. ಅಮ್ಮ ಇದನ್ನ ಪಾರ್ಸಲ್ ಬಿಟ್ಬಿಡೋದು. ಅದರಲ್ಲೇ ಹಾಕ್ಬಿಡಿ ಮೇಡಮ್. ಇಲ್ಲಿಲ್ಲ, ಬನ್ನಿ ಸರ್. ನಮ್ಮ ಮಗ ಕೊಟ್ರೆ ಅಂತ ಜನ ಬಾರಿಸ್ತಾರೆ. ಬನ್ನಿ ಸರ್. ನಿಮಗೆ ಬರ್ತೀರಂತ ನಾನು ಸ್ಪೆಷಲ್ ದಾವಣಗೆರೆ ಶಾಪ್ ಅಂತ ತೊಗೊಂಬಂದೆ. ತುಂಬ ಟೇಸ್ಟ್ ಆಗಿರುತ್ತೆ. ಇಲ್ಲೆಲ್ಲ ಈ ಥರ ಸಿಗಲ್ಲ. ವೀಟ್ ಟೇಸ್ಟ್ ಬರುತ್ತೆ, ನೀವೆಲ್ಲರೂ ತಿಂದಿರ್ತೀರಲ್ಲ. ಆ ತುಪ್ಪದ ಮಾಡ್ತಾರೆ, ಅದು ನಮ್ಗೆ ಅಷ್ಟು ಇಷ್ಟ ತುಪ್ಪದ ಆಗಲ್ಲ. ಇದು ಪ್ಯೂರ್ ತುಪ್ಪದ ಮಾಡ್ತಾರೆ. ಮೆತ್ತಗೆ. ಇಲ್ಲಿ ಬಂದು ಹಾಕ್ತೀನಿ.
ಸ್ವಲ್ಪ ಕಾಫಿ ಇತ್ತು ಕಾಫಿ ಟೀ ಕುಡಿಯಲ್ಲ ಸರ್. ನೀವು ನಾರ್ತ್ ಸೈಡ್ ಟೀ ಟೀ ಭಾಳ ಕುಡಿತಾರಲ್ಲ ನಾರ್ತ್ನವರು. ನಾವು ನಾರ್ತ್ ಇಂಡಿಯನ್ ಎಲ್ಲ ಸೌತ್ ಇಂಡಿಯನ್ ಮೇಡಮ್. ಸೌತ್ ಇಂಡಿಯನ್ನಲ್ಲಿ ಇಲ್ಲಿ ಭಾಳ ಕಾಫಿ ಕುಡಿತಾರಲ್ಲ ಬೆಂಗಳೂರಿನಲ್ಲಿ. ಬೆಂಗಳೂರಲ್ಲಿ ಅಷ್ಟೇ ಕಾಫಿ, ಬಾಕಿ ಆ ಕಡೆ ಎಲ್ಲ ಟೀ. ಹಾಂ, ಎಲ್ಲ ಕಡೆ ಟೀನೇ. ಟೀ ಕುಡಿತಾರೆ ನೋಡಮ್ಮ, ಎಲ್ಲ ಕಡೆ ಟೀ ಅಂತ. ನಮ್ಮ ವೈಫ್ನ ಟೀ ಬಿಡಿಸೋಕ್ಕೋಸ್ಕರ ನಾವು ಬಿಟ್ಟಿದ್ವಿ. ಹೌದಾ? ಅವ್ರು ತುಂಬಾ ಕುಡಿತಿದ್ರಾ? ಅಯ್ಯೋ, ಅವರು ಗರ್ವಾಲಿ ಅಲ್ಲ, ಅಲ್ಲೆಲ್ಲ ಏನಿಲ್ಲ, ಏನು ಒಂದೊಂದು ಸಲಕ್ಕೆ ಟೀ. 6 ಗಂಟೆ ಆಯಿತು ಸರ್. ಇದು